ಉಡುಪಿಯಿಂದ ಬೆಂಗಳೂರಿಗೆ ಬಂದ ಸೌರಭ್ ಕೆಲಸಕ್ಕೆ ಸೇರಿದ್ದು ನಿವೇದನ ಕೆಲಸ ಮಾಡ್ತಾ ಇದ್ದ ಕಾಲೇಜಿಗಾದ್ರೆ, ಮಂಡ್ಯದಿಂದ ಬೆಂಗಳೂರಿಗೆ ಬಂದ ಸೌಜನ್ಯ ಸೇರಿದ್ದು ನಿರಂಜನ್ನ ಗಾರ್ಮೆಂಟ್ಸ್ ಕೆಲಸಕ್ಕೆ. ಏನಾಯ್ತು ನೀವಿ, ಮುಖ ಯಾಕೆ ಹೀಗಿದೆ? ಕೋಪದಲ್ಲಿ ಇರೋ ಹಾಗೆ ಕಾಣ್ತಿದ್ಯಾ? ಯಾಕೆ ಆ ಪ್ರಿನ್ಸಿಪಲ್ ಮತ್ತೆ ಏನಾದ್ರೂ ಹೇಳಿದ್ರಾ ಎಂದ ಅನುಪಮಗೆ, ಇನ್ನೇನು ಅನು, ಅದೇ ರಾಗ ಅದೇ ರೋಗ ಆ ಮನುಷ್ಯನದ್ದು. ಎಷ್ಟು ಬೈದ್ರು ಜೋರ್ ಮಾಡಿದ್ರು ಬದಲಾಗದ ಜನ್ಮ. ಯಾವಾಗ್ಲೂ ಅದೇ ರೀತಿ ಮಾತಾಡ್ತಾನೆ. ಅವನು ಇಲ್ಲಿಗೆ ಬಂದ 1 ವರ್ಷದಿಂದ ನನಗೆ ನೆಮ್ಮದಿಯೇ ಇಲ್ದಂತಾಗಿದೆ. ನನ್ ಗಂಡನ ಗೆಳೆಯ, ಈ ಕಾಲೇಜಿನ ಮುಖ್ಯಸ್ಥ ಅಂತ ಗೌರವ ಕೊಡುವ ಸಲುವಾಗಿ ಸುಮ್ನಿದೀನಿ ಅಷ್ಟೇ. ಆದ್ರೆ ಇದನ್ನೇ ಅವನು ನನ್ನ ಬಲಹೀನತೆ ಅಂದ್ಕೊಂಡು ತನ್ನ ಕೆಟ್ಟ ಚಟನ ಮುಂದುವರ್ಸೋಕೆ ನೋಡಿದ್ರೆ ಅವನ ಹುದ್ದೆಗಿರೋ ಗೌರವವನ್ನ ಗಾಳಿಗೆ ತೂರಿ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಕೆಲ್ಸಕ್ಕೆ ಬರೋ ಸ್ತ್ರೀಯರಿಗೆ ಕೆಲಸ ಸ್ಥಳದಲ್ಲೂ ಈ ರೀತಿಯ ಕಿರುಕುಳ ತಪ್ಪಲ್ಲ ಅಂತ ಕೋಪದಿಂದಲೇ ಹೇಳ್ತಾಳೆ ನಿವೇದನ. ಆಗ ಅನುಪಮ, ಬೇರೆಯವ್ರ ಜೊತೆ ಎಲ್ಲ ಸಭ್ಯಸ್ಥನ ಹಾಗೆ ವ್ಯವಹರಿಸೋ ಆ ಗಿರಿಧರ್ಗೆ ನಿನ್ ಮೇಲೆ ಮಾತ್ರ ಕೆಟ್ಟ ಕಣ್ಣು. ಅದ್ ಯಾಕೆ ಹಾಗೆಲ್ಲ ಆಡ್ತಾನೋ? ಆದ್ರೂ ಅವನು ಹೀಗೆಲ್ಲ ಅಂದ್ರೆ ಈ ಸಂಸ್ಥೆಯ ಸಿಬ್ಬಂದಿಗಳು ಯಾರು ನಂಬಲ್ಲ ಬಿಡು. ಅಷ್ಟು ತಳ್ಕು ಬಳ್ಕು ಮಾಡ್ತಾನೆ ಆ ನೀಚ. ಅವನ್ ಹೆಂಡತಿ ಸತ್ ನಂತರ ನಿನ್ ಮೇಲೆ ಕಣ್ಣು ಹಾಕಿದಾನೆ ಆ ದುರುಳ. ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರು ನಿವಿ. ಹಾಗೆ ಈಗ ಹೇಗಿದೆಯೋ ಇನ್ ಮುಂದೆಯೂ ಹಾಗೆಯೇ ಧೈರ್ಯವಾಗಿರು ಅಂತ ಹೇಳ್ತಾಳೆ ಅನುಪಮ. ಅದಕ್ಕೆ ನಿವೇದನ, ಅದು ಕನ್ನಡ ಸಬ್ಜೆಕ್ಟ್ಗೆ ಹೊಸ ಲೆಕ್ಚರರ್ ಬಂದಿದ್ದಾರೆ. ಈಗಷ್ಟೇ ಅವ್ರ ಹೆಸರು ಹೇಳಿದ್ರು. ಆ ಗಿರಿಧರ್ನ ಕಾಟದಲ್ಲಿ ಅವರ ಹೆಸರೇ ಮರ್ತು ಹೋಯ್ತು. ಅದಕ್ಕೆ ಅವರಿಗೆ ಪದ್ಯ ಭಾಗ ಕೊಟ್ಟು ನೀವು ಗದ್ಯ ಭಾಗ ತಗೊಳ್ಳಿ ಅಂತ ಹೇಳೋಕೆ ಕರೆದಿದ್ದ. ಹೊಸ ಲೆಕ್ಚರರ್ ಬಂದಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಅನು. ನಂಗೂ ಎಲ್ಲಾ ಕ್ಲಾಸ್ಗೂ ಹೋಗೋದು ಕಷ್ಟ ಆಗ್ತಾ ಇತ್ತು. ದಿನಾಪೂರ್ತಿ ಒಂದೇ ಒಂದು ಪೀರಿಯಡ್ ಫ್ರೀ ಇರ್ಲಿಲ್ಲ. ಈಗ ಅವ್ರ ಜೊತೆಗೆ ಮಾತಾಡಿ ಬೇರೆ ಟೈಮ್ ಟೇಬಲ್ ಮಾಡ್ಬೇಕು ಅನ್ನೋ ಹೊತ್ತಿಗೆ ಸ್ಟಾಫ್ ರೂಮ್ಗೆ ಬರ್ತಾನೆ ಸೌರಭ್. ಉಳ್ದವ್ರೆಲ್ಲ ಅವನನ್ನೇ ನೋಡುವಾಗ, ಹೆಲೋ, ನನ್ನ ಹೆಸರು ಸೌರಭ್ ಅಂತ, ಕನ್ನಡ ಉಪನ್ಯಾಸಕ ನಾನು. ಇವತ್ತಿನಿಂದ ನಿಮ್ಮೊಂದಿಗೆ ಕೆಲಸ ಮಾಡೋ ಸಲುವಾಗಿ ಬಂದಿದ್ದೀನಿ. ನನ್ನ ಸ್ವಂತ ಊರು ಉಡುಪಿ. ಮೊದ್ಲು ಅಲ್ಲಿಯೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ತನ್ನನ್ನ ತಾನೇ ಪರಿಚಯ ಮಾಡ್ಕೊಂಡ ಸೌರಭ್ ಉಳ್ದವರನ್ನ ಕೂಡ ಪರಿಚಯ ಮಾಡ್ಕೊಂಡು ಕೊನೆಯದಾಗಿ ನಿವೇದನಾಳ ಬಳಿ ಹೋಗಿ, ಮೇಡಮ್, ಹೊಸದಾಗಿ ಟೈಮ್ ಟೇಬಲ್ ಮಾಡ್ಬೇಕಲ್ಲ, ನೀವೇ ನಂಗೆ ಗೈಡ್ ಮಾಡ್ಬೇಕು ಅಂದಾಗ, ಈಗ ಫಸ್ಟ್ PUC ಕ್ಲಾಸ್ ಇದೆ ಸರ್ ನನ್ಗೆ. ನೀವು ಇವತ್ತೇ ಪಾಠ ಮಾಡೋಕೆ ಸಿದ್ಧರಾಗಿ ಬಂದಿದ್ರೆ ಈಗ್ಲೇ ಮಕ್ಕಳಿಗೆ ಪರಿಚಯ ಮಾಡ್ಕೊಡ್ತೀನಿ. ಬಟ್ ನಾನು ಎಲ್ಲಿವರೆಗೆ ಪಾಠ ಮಾಡಿದೀನಿ ಅನ್ನೋದು ನಿಮ್ಗೆ ತಿಳಿಬೇಕಲ್ಲ. ಅದ್ರ ನಂತರದ ಪಾಠಗಳಿಗೆ ನೀವು ಸಿದ್ಧ ಆದ್ರೆ ಸಾಕು ಎಂದು ಸಾವಧಾನವಾಗಿ ಹೇಳ್ತಾಳೆ ನಿವೇದನ. ನಿವೇದನಾಳ ಮಾತನ್ನ ಕೇಳಿದ ಸೌರಭ್, ಸರಿ ಮೇಡಮ್, ನಾನು ಯಾವ ಪಾಠದಿಂದ ಕಂಟಿನ್ಯೂ ಮಾಡ್ಬೇಕು ಅಂತೀರಾ ಆದ್ರಿಂದಲೇ ನಾನು ಸಿದ್ಧನಾಗ್ತೀನಿ ಅಂದ ಸೌರಭ್ಗೆ. ನೆಕ್ಸ್ಟ್ ಕ್ಲಾಸ್ ಸೆಕೆಂಡ್ PUC A ಸೆಕ್ಷನ್. ಆ ಕ್ಲಾಸ್ಗೆ ನಾನು ಇಲ್ಲಿವರೆಗೆ ಪದ್ಯ ಭಾಗ ಮಾಡಿದ್ದೀನಿ. ಹಾಗಾಗಿ ನೀವು ಮುಂದಿನ ಕ್ಲಾಸ್ಗೆ ರೆಡಿ ಮಾಡ್ಕೊಳ್ಳಿ. ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ಈ ತರಗತಿ ಮುಗಿಯೋ 5 ನಿಮಿಷ ಮುಂಚೆ ಫಸ್ಟ್ PU B ಸೆಕ್ಷನ್ಗೆ ಬನ್ನಿ ಸರ್, ಅಲ್ಲಿಯೂ ಪರಿಚಯ ಮಾಡ್ತೀನಿ. ನನ್ನ ಬುಕ್ ತಗೊಂಡು ಮುಂದಿನ ಕ್ಲಾಸ್ಗೆ ರೆಡಿಯಾಗಿ ಅಂತ ತನ್ನ ಬುಕ್ನ ಸೌರಭ್ ಕೈಗೆ ಕೊಟ್ಟು ಪಾಠ ಮಾಡೋಕೆ ಹೋಗ್ತಾಳೆ ನಿವೇದನ. ನಿವೇದನ ಅತ್ತ ಹೋದ್ ಕೂಡ್ಲೆ, ಹಾಯ್, ಐ ಆಮ್ ಸಂಧ್ಯಾ, ನಾನು ಇಲ್ಲಿ ಇಂಗ್ಲಿಷ್ ಟೀಚ್ ಮಾಡ್ತೀನಿ ಎಂದು ಸೌರಭ್ಗೆ ಕೈ ನೀಡಿ ತನ್ನನ್ನ ತಾನು ಪರಿಚಯ ಮಾಡ್ಕೊಂಡ ಚಲುವೆಗೆ ಕೈ ಜೊತೆಗೆ ಸುಂದರ ನಗು ನೀಡಿ ತಾನು ಮತ್ತೊಮ್ಮೆ ತನ್ನ ಪರಿಚಯ ಹೇಳ್ಕೊಂಡ ಸೌರಭ್ ಮುಂದಿನ ತರಗತಿಗೆ ಹೋಗೋ ಸಲುವಾಗಿ ನಿವೇದನ ಕೊಟ್ಟ ಬುಕ್ ಕಡೆಗೆ ಗಮನ ಕೊಡ್ತಾನೆ. ಇತ್ತ ಗಾರ್ಮೆಂಟ್ಸ್ ನಲ್ಲಿ ಅವರೇ ಈ ಗಾರ್ಮೆಂಟ್ಸ್ ನ ಓನರ್ ನಿರಂಜನ್ ಸರ್. ತುಂಬಾನೇ ಶಿಸ್ತಿನ ವ್ಯಕ್ತಿ, ಆದ್ರೆ ಅಷ್ಟೇ ಒಳ್ಳೆಯವರು. ಕೆಲಸದಲ್ಲಿ ಬಹಳ ಕಟ್ಟುನಿಟ್ಟು, ಸಮಯ ಪ್ರಜ್ಞೆ ಕೂಡ ಮುಖ್ಯ ಅಂತಾರೆ. ಗಾರ್ಮೆಂಟ್ಸ್ಗೆ ಬರೋದು 5 ನಿಮಿಷ ತಡ ಆದ್ರೂ ಅಂದಿನ ಕೆಲಸ ಹೋಯ್ತು ಅಂತಾನೆ ಲೆಕ್ಕ. ಹಾಗೆ ಕೆಲಸದ ಸಮಯದಲ್ಲಿ ಹರಟೆ ಹೊಡೆಯೋದು, ಸುಮ್ನೆ ನಗೋದು, ಫೋನಲ್ಲಿ ಕಾಲಹರಣ ಮಾಡೋದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋ ಸಲಹೆ ಕೊಟ್ಟ ಸುಮಾಳ ಮಾತಿಗೆ ಮೌನವಾಗಿ ತಲೆ ಆಡಿಸಿದ ಸೌಜನ್ಯ ಮತ್ತೆ ಅವಳ ಗೆಳತಿಯರು, ಅಕ್ಕ, ನಮ್ಗೆ ವಾಸಕ್ಕೆ ಮನೆ ಹುಡುಕ್ಬೇಕಲ್ಲ ಅಂದಾಗ, ನೀವೇನು ಯೋಚನೆ ಮಾಡ್ಬೇಡಿ, ಇಲ್ಲಿ ನನ್ನ ಫ್ರೆಂಡ್ ಒಬ್ಳಿದಾಳೆ ಕಲಾ ಅಂತ,
ಅವರ ಏರಿಯಾದಲ್ಲಿ ಒಬ್ರು ಲೆಕ್ಚರರ್ ಮನೆ ಖಾಲಿ ಇದೆಯಂತೆ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡ್ ಬರೋಣ, ನೀವೀಗ ಮನೆಗ್ ಹೋಗಿ ಅಂತ ಧೈರ್ಯ ಹೇಳಿ ಕಳಿಸ್ತಾಳೆ ಸುಮಾ. ಇತ್ತ ನಿವೇದನಾಳ ಮಾತ್ನಂತೆ ತರಗತಿ ಮುಗಿಯಲು 5 ನಿಮಿಷ ಇದ್ದಾಗ ಅವಳ ನರಸಿ ಹೋಗೋ ಸೌರಭ್ನ ಮಕ್ಕಳಿಗೆ ತಾನೇ ಪರಿಚಯ ಮಾಡಿಕೊಟ್ಟ ನಿವೇದನ ನಂತರ ಸೆಕೆಂಡ್ PUCಗೂ ಕರ್ಕೊಂಡು ಹೋಗಿ ಅಲ್ಲಿಯೂ ಪರಿಚಯ ಮಾಡಿಕೊಟ್ಟು, ಸರ್ ನೀವು ಇವತ್ತಿಂದನೇ ಪಾಠ ಮಾಡಬೇಕು ಅನ್ನೋ ಅವಸರ ಏನೂ ಇಲ್ಲ, ಮೊದಲ ದಿನ ಅಂತ ಅಂಜಬೇಡಿ, ಧೈರ್ಯವಾಗಿ ಪಾಠ ಮಾಡಿ ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಮೊದಲು ತನ್ನನ್ನ ಪರಿಚಯ ಮಾಡ್ಕೊಂಡ ಸೌರಭ್ ವಿದ್ಯಾರ್ಥಿಗಳನ್ನ ಕೂಡ ಪರಿಚಯ ಮಾಡ್ಕೊಂಡು ಪಾಠ ಆರಂಭಿಸಿದ್ರೆ ಅವನ ಪಾಠ ಕೇಳೋದ್ಕಿಂತ ಅವನನ್ನೇ ನೋಡೋದ್ರಲ್ಲಿ ಕಳೆದು ಹೋಗಿದ್ರು ಒಂದಷ್ಟು ವಿದ್ಯಾರ್ಥಿಗಳು. ಈಗಾಗಲೇ ಕಾಲೇಜಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಪಾಠ ಮಾಡೋಕೆ ಇರೋ ಮಧ್ಯವಯಸ್ಕ ಉಪನ್ಯಾಸಕರಿಗಿಂತ ಸೌರಭ್ ಅನ್ನೋ ಈ ಸುಂದರ ತರುಣ ಉಪನ್ಯಾಸಕ ಎಲ್ಲರ ಗಮನವನ್ನ ತನ್ನತ್ತ ಸೆಳೆದು ಬಿಟ್ಟಿದ್ದ. ಕಂದು ಬಣ್ಣದ ಪ್ಯಾಂಟ್ಗೆ ತಿಳಿ ನೀಲಿ ಬಣ್ಣದ ತುಂಬು ತೋಳಿನ ಶರ್ಟ್ ಧರಿಸಿದ್ದ ಗುಂಗುರು ಕೂದ್ಲಿನ ಸೌರಭ್ ಸರಿಸುಮಾರು 5.5 ಅಡಿ ಎತ್ತರ ಇರಬಹುದು. ಎತ್ತರಕ್ಕೆ ತಕ್ಕ ದಪ್ಪ, ಪ್ರಮಾಣಬದ್ಧ ದೇಹ, ಕಡು ಕಪ್ಪು ಕಣ್ಣುಗಳ ಗಂಭೀರ ನೋಟ, ಉದ್ದ ಮೂಗು, ಮೂಗಿನ ಕೆಳಗೆ ಹರಡಿರೋ ಮೀಸೆ, ಅವನ ಗುಲಾಬಿ ಬಣ್ಣದ ತುಟಿಗಳವರೆಗೂ ಚಾಚಿತ್ತು. ಈತ ಹೆಚ್ಚು ಬಿಳಿಯೂ ಅಲ್ಲದೆ ಕಪ್ಪು ಅಲ್ಲದ ಸೌರಭ್ ಚೆಲುವ ಅಂತ ಚನ್ನಿಗ ಅನ್ಸಿ ಅದಾಗ್ಲೇ ಕೆಲವು ವಿದ್ಯಾರ್ಥಿನಿಯರ ಕ್ರಶ್ ಆಗೋದ್ರಲ್ಲಿ ಸಂದೇಹವೇನೂ ಇರಲಿಲ್ಲ. 2 ತರಗತಿಯ ನಂತರ ಸಿಕ್ಕ 10 ನಿಮಿಷದ ವಿರಾಮದಲ್ಲಿ ಅವನಿಗೆ ಮುಂದಿನ ತರಗತಿಗಳ ಬಗ್ಗೆ ಚುಟುಕಾಗಿ ಹೇಳ್ತಾಳೆ ನಿವೇದನ. ಮಧ್ಯಾಹ್ನ ಊಟದ ಸಮಯದಲ್ಲಿ ಕ್ಯಾಂಟೀನ್ಗೆ ಹೋಗೋ ಸೌರಭ್ನ ತಡೆಯೋ ಸಂಧ್ಯಾ ತನ್ನ ಜೊತೆಗೆ ಊಟನ ಹಂಚ್ಕೊಳ್ಳೋಕೆ ಆಹ್ವಾನ ಕೊಟ್ರೆ ಅವಳ ಆಹ್ವಾನವನ್ನ ನಯವಾಗಿ ತಿರಸ್ಕರಿಸಿದ ಸೌರಭ್ ಉಳಿದ ಪುರುಷ ಉಪನ್ಯಾಸಕರ ಜೊತೆಗೆ ಊಟಕ್ಕೆ ಹೋಗ್ತಾನೆ. ಮಧ್ಯಾಹ್ನದ ನಂತರ ಮೊದಲ ತರಗತಿಯನ್ನ ಬಿಡುವು ಮಾಡಿಕೊಂಡು ನಿವೇದನ ಪ್ರತಿನಿತ್ಯ ತಾನು ತೆಗೆದುಕೊಳ್ತಾ ಇದ್ದ ತರಗತಿಗಳನ್ನ ಸೌರಭ್ಗೂ ಹಂಚಿ ಯಾವ ತರಗತಿಯಲ್ಲಿ ಯಾವ ಪಾಠ ಮಾಡಿದೀನಿ ಅನ್ನೋ ಮಾಹಿತಿಯನ್ನ ಕೂಡ ಕೊಡ್ತಾಳೆ. ಜೊತೆಗೆ ಫಸ್ಟ್ PUC ಮತ್ತೆ ಸೆಕೆಂಡ್ PUCಯ ಆರ್ಟ್ಸ್ ಮತ್ತೆ ಕಾಮರ್ಸ್ ಸೈನ್ಸ್ ನ 3 ವಿಭಾಗದ ಎಲ್ಲಾ ತರಗತಿಯ ಮಕ್ಕಳ ಬಗ್ಗೆಯೂ ಒಂದಷ್ಟು ಮಾಹಿತಿ ಕೊಟ್ಟು, ಸದ್ಯಕ್ಕೆ ನಿಮ್ಮನ್ನ ಬರೀ PUCಗೆ ಪಾಠ ಮಾಡೋಕೆ ಹೇಳಿದ್ದಾರೆ, ನೀವು ಬಂದಿದ್ರಿಂದ ನನ್ನನ್ನ ಮೊದಲ ವರ್ಷದ ಡಿಗ್ರಿಗೆ ಪಾಠ ಮಾಡೋಕೆ ಹೇಳ್ತಾರೆ, ಹಾಗೆ ಮುಂದೆ ನಿಮ್ಗೆ ಯಾವ್ದಾದ್ರೂ ವಿಷಯದಲ್ಲಿ ಸಹಾಯ ಬೇಕಾದ್ರೆ ಕೇಳಿ ಸರ್ ಎಂದಷ್ಟೇ ಹೇಳಿ ಮುಂದಿನ ತರಗತಿಗೆ ತಯಾರಿ ಮಾಡ್ತಾ ಕುಳಿತ್ರೆ, ಹೋ ಇಲ್ಲಿ ಹಾಗೆಲ್ಲ ಇದ್ಯಾ ಮೇಡಮ್, PUCಗೆ ಪಾಠ ಮಾಡೋ ಉಪನ್ಯಾಸಕರನ್ನ ಪದವಿ ಮಕ್ಕಳಿಗೂ ಪಾಠ ಮಾಡೋಕೆ ಹೇಳ್ತಾರಾ ಎಂದು ಆಶ್ಚರ್ಯ ತೋರ್ತಾನೆ ಸೌರಭ್ ಮಾತನ್ನ ಕೇಳಿಸ್ಕೊಂಡ ನಿವೇದನ, ಹಾ ಹಾಗೂ ಮಾಡ್ತಾರೆ ಸರ್, ಮೊದ್ಲಾದ್ರೆ ಪೂರ್ತಿ PUCಯ 8 ತರಗತಿಗಳಿಗೆ ನಾನು ಒಬ್ಳೆ ಪಾಠ ಮಾಡ್ತಾ ಇದ್ದೆ, ಈಗ ನೀವು ಬಂದ್ರಲ್ಲ ಹಾಗಾಗಿ ನನಗೆ ಕೆಲಸದ ಹೊರೆ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ನನ್ನನ್ನ ಡಿಗ್ರಿಗೂ ಪಾಠ ಮಾಡೋಕೆ ಹೇಳಿ ನಿಮ್ಗೆ PUCಯ ಜವಾಬ್ದಾರಿ ಕೊಡ್ತಾರೆ. PUCಯಲ್ಲಿ ಆರ್ಟ್ಸ್ ನಲ್ಲಿ ಮಾತ್ರ A ಮತ್ತೆ B ಸೆಕ್ಷನ್ ಇರೋದು, ಕಾಮರ್ಸ್ ಮತ್ತೆ ಸೈನ್ಸ್ ಒಂದೇ ತರಗತಿ, ಹಾಗಾಗಿ ಒಟ್ಟಾಗಿ 8 ತರಗತಿಗಳ ಪಾಠ ಮಾಡ್ತಾ ಇದ್ದೆ ನಾನು ಎಂದು ಅವನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಟ್ಟು ನಿವೇದನ ಮತ್ತೆ ತನ್ನ ಮಾತನ್ನ ಮುಂದುವರಿಸಲಿಲ್ಲ. ಅಂತೂ ಇಂತೂ ಮೊದಲ ದಿನದ ಕೆಲಸ ಮುಗಿಸಿ ತನ್ನ ಗೆಳೆಯ ಅಕ್ಷಯ್ ಜೊತೆ ಮನೆ ಹುಡ್ಕೋಕೆ ಹೋಗ್ತಾನೆ ಸೌರಭ್. ಸಂಜೆ 6ರ ಹೊತ್ತಿಗೆ ನಿವೇದನಾಳ ಮನೆ ಬಾಗ್ಲಿಗೆ ಬಂದಿದ್ದಾರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರು. ಯಾಕಂದ್ರೆ ನಿವೇದನಾಳ ಖಾಲಿ ಇರೋ ಮನೆಯನ್ನ ಬಾಡಿಗೆಗೆ ಕೇಳೋಕೆ. ಒಂದೇ ಮನೆಯನ್ನ 3 ಭಾಗ ಮಾಡದಂತೆ ನಿವೇದನಾಳ ಮನೆಯ ಗೋಡೆಗೆ ಹೊಂದ್ಕೊಂಡ ಹಾಗೆ 2 ಮನೆ ಇತ್ತು. 2 ಸಿಂಗಲ್ ಬೆಡ್ರೂಮ್ ನ ಮನೆಯೇ. ಮನೆಯನ್ನ ಕಟ್ಸೋವಾಗ್ಲೇ 2 ಹೆಣ್ಣು ಮಕ್ಕಳನ್ನ ಸಾಕೋಕೆ ನಿನ್ನ ಸಂಬಳ ಸಾಲಲ್ಲ, ಅದಕ್ಕೆ 2 ಮನೆಯನ್ನ ಬಾಡಿಗೆಗೆ ಕೊಡೋಣ ಅನ್ನೋ ದೂರಾಲೋಚನೆಯಿಂದ ನಿವೇದನಾಳ ಅಣ್ಣ ಹೀಗೊಂದು ಉಪಾಯ ಮಾಡಿದ್ದ. ಆದ್ರೆ ಯಾವಾಗ್ಲೂ 1 ಮನೆಯನ್ನ ಮಾತ್ರ ಬಾಡಿಗೆಗೆ ಕೊಡ್ತಾ ಇದ್ದ ನಿವೇದನ ಮತ್ತೊಂದು ಮನೆಯನ್ನ ತನ್ನ ಮಕ್ಕಳು ಓದ್ಕೊಳ್ಳೋಕೆ ಬಿಟ್ಟಿದ್ಲು. ಆದ್ರೀಗ 2 ಮನೆಯನ್ನ ಬಾಡಿಗೆಗೆ ಕೊಡೋ ತೀರ್ಮಾನ ಮಾಡಿದ್ರಿಂದ ಸೌಜನ್ಯ ಮತ್ತೆ ಅವಳ ಗೆಳತಿಯರಿಗೆ 2 ಮನೆಯನ್ನ ನೋಡೋಕೆ ಹೇಳ್ತಾಳೆ. ಒಳಗಡೆ ನೀರಿನ ವ್ಯವಸ್ಥೆ ಇದ್ದಿದ್ದು ನೋಡಿ ಮನೆಯನ್ನ ಒಪ್ಪಿದ ಹುಡುಗಿರು, ಮೇಡಮ್ ನಾವೆಲ್ಲ ಮಂಡ್ಯದ ಕಡೆಯವರು, ಬೆಂಗಳೂರಲ್ಲಿ ಕೆಲಸ ಹುಡ್ಕೋಕೆ ಬಂದಿದ್ದು, ಈಗಷ್ಟೇ ಗಾರ್ಮೆಂಟ್ಸ್ಗೆ ಸೇರಿದೀವಿ, ಬಾಡಿಗೆ ಮತ್ತೆ ಅಡ್ವಾನ್ಸ್ನ ಕಡಿಮೆ ಹೇಳಿ ಅಂತ ಕೇಳ್ಕೊತಾರೆ.
ಆ ಹುಡುಗಿಯರನ್ನ ನೋಡಿ ಸಣ್ಣಗೆ ನಕ್ಕ ನಿವೇದನಾ, ಪರವಾಗಿಲ್ಲ, ನನಗೂ ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ. ಸುತ್ತಮುತ್ತ ಕೇಳೋ ಬಾಡ್ಗೆನ ನಾನು ಕೇಳಲ್ಲ. ಅಡ್ವಾನ್ಸ್ ಕೂಡ ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟೇ ಕೊಟ್ರು ಸಾಕು. ಯಾಕಂದ್ರೆ ನೀವು ಮನೆ ಖಾಲಿ ಮಾಡೋವಾಗ ಆ ಹಣವನ್ನ ನಾನು ವಾಪಸ್ ಕೊಡ್ಬೇಕಲ್ಲ ಎಂದು ಅವರೆಲ್ಲ ತಕ್ಷಣಕ್ಕೆ ಒಪ್ಪೋವಾಗೆ ಕಡಿಮೆ ಬಾಡ್ಗೆಯನ್ನ ಹೇಳಿ, ಎಲ್ಲ ಅನುಕೂಲ ಇದ್ರು ಬಟ್ಟೆ ಒಗೆಯೋಕೆ ನೀವು ಕಲ್ಲನ್ನೇ ಬಳಸೋದಾದ್ರೆ ಮತ್ತೊಂದು ಮನೆಯವ್ರ ಜೊತೆಗೆ ಹೊಂದ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಆ ಮನೆಗೆ ಯಾರು ಬಂದಿಲ್ಲ, ಮುಂದೆ ಬಂದ್ರೆ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕು ಅಂದಾಗ ಕಡಿಮೆ ಬಾಡ್ಗೆ ಮತ್ತೆ ಅಡ್ವಾನ್ಸ್ಗೆ ಮನೆ ಸಿಕ್ಕ ಖುಷಿಗೆ ಒಪ್ಪಿಗೆ ಹೇಳಿದ ಸೌಜನ್ಯ ಮತ್ತೆ ಅವಳ ಗೆಳತಿಯರು ನಾಳೆ ಮನೆಗ್ ಬರೋದಾಗಿ ಹೇಳಿ ಹೋಗ್ತಾರೆ. ಅವರೆಲ್ಲ ಹೋದ ನಂತರ ಅಡ್ಗೆ ಮಾಡ್ತಾ ಇದ್ದ ನಿವೇದನಾಗೆ ರಾತ್ರಿ 8 ಗಂಟೆ ಹೊತ್ತಿಗೆ ಕರೆ ಮಾಡೋ ಅನುಪಮ, ನೀವಿ ಸ್ವಲ್ಪ ಅರ್ಜೆಂಟ್ ಆಗಿ ಸಿಟಿ ಹಾಸ್ಪಿಟಲ್ಗೆ ಬರೋಕೆ ಆಗತ್ತಾ? ಅದು ನನ್ನ ಮಾವನಿಗೆ ಇದ್ದಕ್ಕಿದ್ದಂತೆ ಸ್ಟ್ರೋಕ್ ಆಗಿದೆ ಕಣೆ. ಮನೆಯಲ್ಲಿ ನನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ. ನನಗೆ ತುಂಬಾ ಭಯ ಆಗ್ತಾ ಇದೆ, ಪ್ಲೀಸ್ ಸಹಾಯ ಮಾಡು ಅಂತ ಕೇಳ್ತಾಳೆ. ಆಗ ನಿವೇದನಾ, ಹೆದ್ರು ಬೇಡ ಅನು, ನಾನು ಬೇಗ ಬರ್ತೀನಿ ಎಂದು ಅವಳಿಗೆ ಧೈರ್ಯ ಹೇಳಿ ತನ್ನ ಪರ್ಸ್ ಹಿಡಿದು ಸ್ಕೂಟಿ ಹೇರಿ ಹೋಗ್ತಾಳೆ ನಿವೇದನಾ. ಆದ್ರೆ ಅರ್ಧ ದಾರಿಗೆ ಹೋಗೋ ಹೊತ್ತಿಗೆ ಅವಳ ಸ್ಕೂಟಿ ಕೈ ಕೊಟ್ಟಿತ್ತು. ಪೆಟ್ರೋಲ್ ಇದ್ರು ಈ ಗಾಡಿ ಯಾಕೆ ನಿಂತು ಹೋಯ್ತು ಎಂದು ಸ್ಕೂಟಿನ ಸ್ಟಾರ್ಟ್ ಮಾಡೋಕೆ ನೋಡಿ ಸೋತ ನಿವೇದನಾ, ಈ ಕತ್ಲೆ ಹೊತ್ತಲ್ಲಿ ಯಾರನ್ನ ಸಹಾಯ ಕೇಳೋದು ಅಂದ್ಕೊಂಡು ರಸ್ತೆಯಲ್ಲಿ ಹೋಗೋ ಆಟೋಗಳಿಗೆ ಕೈ ಅಡ್ಡ ಹಾಕೋ ಹೊತ್ತಿಗೆ ಸಣ್ಣದಾಗಿ ಶುರುವಾದ ಮಳೆ ತನ್ನ ವೇಗವನ್ನ ಹೆಚ್ಚಿಸ್ಕೊಂಡಿತ್ತು. ಆದ್ರೂ ಹೋಗೋ ಬರೋ ಆಟೋಗಳಿಗೆ ಕೈ ಅಡ್ಡ ಹಾಕ್ತಾ ಸೋಲೋ ನಿವೇದನಾಳ ಎದುರಿಗೆ ಕಾರೊಂದು ಬಂದು ನಿಲ್ಲುತ್ತೆ. ಅನುಮಾನದಲ್ಲೇ ಕಾರಿನ ಬಳಿ ಹೋಗಿ ಬಾಗಿ ನೋಡ್ತಾಳೆ ನಿವೇದನಾ. ನೀವು ನಿವೇದನಾ ಅಲ್ವಾ, AKP ಕಾಲೇಜ್ ಲೆಕ್ಚರರ್ ಎಂದವರ ಮಾತಿಗೆ ನಿವೇದನಾ, ಹೌದು ಸರ್, ನೀವು ನಿರಂಜನ್ ಸರ್ ಅಲ್ವಾ, ನಮ್ ಕಾಲೇಜಿನ ಡೈರೆಕ್ಟರ್ಗಳಲ್ಲಿ ಒಬ್ರು ಅಂತ ಕೇಳ್ತಾಳೆ. ಆಗ ನಿರಂಜನ್, ಹಾ ಹೌದು, ನೀವೇನು ಈ ಹೊತ್ತಲ್ಲಿ ಮಳೆಲಿ ಎಂದು ತನ್ನ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದ ನಿರಂಜನ್ಗೆ ಇರೋ ವಿಷಯವನ್ನ ಹೇಳ್ತಾಳೆ ನಿವೇದನಾ. ನಿವೇದನಾಳ ಮಾತನ್ನ ಕೇಳಿದ ನಿರಂಜನ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂತಾದ್ರೆ ನನ್ ಕಾರಲ್ಲಿ ಬನ್ನಿ, ಡ್ರಾಪ್ ಕೊಡ್ತೀನಿ ಅಂತ ನಿರಂಜನ್ ಕೇಳಿದ್ರೆ ಅವನ ಮಾತಿಗೆ ಒಪ್ಲೇಬೇಕಾದ ಅನಿವಾರ್ಯತೆ ಇತ್ತು. ಮಳೆಯಲ್ಲಿ ಒದ್ದೆಯಾಗಿ ನಿಂತು ನಡುಗ್ತಾ ಇದ್ದ ನಿವೇದನಾಗೆ ಅವಳು ಒಪ್ಪಿ ತನ್ನ ಕಾರಲ್ಲಿ ಕುಳಿತು ಒದ್ದೆಯಾದ ಸೆರ್ಗನ್ನ ಮೈ ತುಂಬಾ ಹೊತ್ಕೊಳ್ಳೋ ಪ್ರಯತ್ನ ಮಾಡೋವಾಗ ಕಾರಿನ AC ಆಫ್ ಮಾಡಿದ ನಿರಂಜನ್ ತಾನು ತೊಟ್ಟಿದ್ದ ಕೋಟ್ನ ಕಳಚಿ ಅವಳೆದ್ರು ಹಿಡಿತಾನೆ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.